ರಾಣಿ ಇವತ್ತಿನ ಸಂಚಿಕೆ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿದರೆ ಚಂದು ಮತ್ತು ರಾಣಿ ಸತ್ಯನ ಹತ್ರ ಬಂದು ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಸತ್ಯ ಅವಾಗ ಏನು ಹೇಳ್ತಿದ್ದೀರಾ, 3 ಜನ ಒಟ್ಟಿಗೆ ಹೊರಟಿದ್ರಲ್ಲ, ಎಲ್ಲಿ ಕಾಣಿಸ್ತಿಲ್ಲ ಅಂದರೆ ಏನರ್ಥ ಅಂದಾಗ ರಾಣಿ ಇದ್ದವಳು, ಹೌದು ಮಾವ, ನಾವೆಲ್ಲ ಕಡೆ ಹುಡುಕಿದ್ವು, ಆದರೆ ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ. ಅದು ಅಲ್ಲದೆ ನಾವು 3 ಜನ ಒಟ್ಟಿಗೆ ಹೊರಟು, ಆದರೆ ಹಿಂತಿರುಗಿ ನೋಡುವಾಗ ಅಮ್ಮ ಇರಲಿಲ್ಲ ಅಂತ ರಾಣಿ ಹೇಳ್ತಾನೆ. ಆದರೆ ಸತ್ಯ ಇಲ್ಲೇನು ತಪ್ಪು ತಿಳ್ಕೊಳ್ತಾನೆ ಅಂದರೆ, ಕಾವೇರಿ ಕಾಣಿಸ್ತಿಲ್ಲ ಅಂದರೆ ಕಾರಣ ಇಲ್ಲಿ ಬಾಲನೇ ಆಗಿರ್ಬೋದು. ಬಾಲನೇ ಏನಾದ್ರು ಕಾವೇರಿಗೆ ಮಾಡಿರ್ಬೋದು ಅಂತ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ರಾಣಿ ಮತ್ತು ಚಂದುಗೆ ನೀವಿಬ್ಬರು ಒಳಗೆ ಹೋಗಿ, ನಾನು ನಿಮ್ಮಮ್ಮ ಎಲ್ಲಿದ್ದರೂ ಹುಡ್ಕೊಂಬರ್ತೀನಿ ಅಂತ ಹೇಳಿ ನೋಡಿದರೆ ಇಲ್ಲಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಇಲ್ಲಿ ವರದ ಕಾವೇರಿನ ಕಟ್ಟಾಕಕ್ಕೆ ಹೇಳಿರ್ತಾನೆ. ಇಲ್ಲಿ ಮಣಿ ಅಂತೂ ಅಯ್ಯೋ ದೇವರೇ, ನನ್ನನ್ನು ಇವನು ಇದೇ ಥರ ಮಾಡಿದ್ದಾನೆ, ಪಾಪ ಕಾವೇರಿಗೆ ಏನು ಮಾಡ್ತಾನೋ ಏನೋ. ಇನ್ನು ಬಾಲ ನೋಡಿದರೆ ಬಾಲನೂ ಬಂದಿಲ್ಲ, ಅವಳ ಜೀವಕ್ಕೇನಾದ್ರು ಅಪಾಯ ಆದರೆ ಇಲ್ಲ. ನನ್ನ ತಂಗಿನ ಹೇಗೋ ನಾನೀಗ ಕಳ್ಕೊಂಡಿದ್ದೀನಿ, ಹಾಗೆ ಕಾವೇರಿನೂ ನನ್ನ ತಂಗಿ ಸಮಾನ, ಅವಳು ನನ್ನನ್ನು ಕಳ್ಕೋಬಾರ್ದು ಅಂತ ಪಾಪ ಇಲ್ಲಿ ಮಣಿ ಕಾವೇರಿಗೆ ಸಹಾಯ ಮಾಡ್ತಾನೆ. ಮಣಿನ ಎಲ್ಲಿ ಕಟ್ಟಾಕಿರ್ತಾರೋ ಅದೇ ಜಾಗದಲ್ಲಿ ಕಾವೇರಿನ ಕಟ್ಟಾಕಿರ್ತಾನೆ. ಈ ಕಡೆ ಮಣಿ ಬಂದು ಕಾವೇರಿನ ಬಿಡಿಸ್ತಾನೆ. ಕಾವೇರಿಗೆ ಹೇಳ್ತಾರೆ, ನೀನೇನು ಭಯ ಪಟ್ಕೋಬೇಡ ಕಾವೇರಿ, ನಾನು ಸುಲೋಚನನ ಅಣ್ಣ ಮಣಿ ಅಂತ. ಕಾವೇರಿ ನೀವೇನು ಇಲ್ಲಿದ್ದೀರಾ ಅಂತ ಕೇಳುವಾಗ, ನೋಡು ನಿನಗೆ ಈಗ ಹೇಳೋ ಸಮಯನೂ ಅಲ್ಲ, ಈ ಟೈಮೂ ಅಲ್ಲ. ಮೊದಲು ನಾವಿಬ್ಬರು ತಪ್ಪಿಸ್ಕೋಬೇಕು. ನಿನ್ನನ್ನು ಹೇಗೆ ಕಿಡ್ನಾಪ್ ಮಾಡ್ಕೊಂಬಂದನೋ ಆ ವರ್ಧನ್ ಕಡೆಯವರು, ಹಾಗೆ ನನ್ನನ್ನು ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ನಾವಿಬ್ಬರು ಹೇಗಾರು ಮಾಡಿ ಫಸ್ಟು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು, ಆಮೇಲೆ ನಿನಗೆ ಎಲ್ಲ ವಿಚಾರ ಹೇಳ್ತೀನಿ ಅಂತ ಮಣಿ ಒಂದು ಕಡೆ ಹೇಳಿರ್ತಾನೆ. ಇಲ್ಲಿ ಸರಳ ಮತ್ತು ಪುಟ್ಟಕ್ಕ ಮಾತಾಡ್ತಿರ್ತಾರೆ. ಸರಳ ಹೇಳ್ತಾಳೆ, ನೋಡಮ್ಮ, ನಾನಂತೂ ನಿನ್ನ ಜೊತೆ ತವ್ರ ಮನೆಗೆ ಬರ್ತೀನಿ. ಇದು ನನ್ನ ಮನೆ ಆಗಿರ್ಬೋದು, ಆದರೆ ನನಗಂತೂ ಈ ಮನೇಲಿ ಒಂಚೂರು ಬೆಲೆನೇ ಇಲ್ಲ. ಅದೂ ಅಲ್ಲದೆ ನನ್ನ ಗಂಡನೇ ನನಗೆ ಬೆಲೆ ಕೊಡ್ತಿಲ್ಲ ಅಂತ ಹೇಳ್ತಾರೆ. ಆವಾಗ ಪುಟ್ಟಕ್ಕ ಇದ್ದವರು, ಯಾಕೆ ನೀನು ತವ್ರ ಮನೆಗೆ ಬರ್ತೀಯಾ? ನಿನ್ನ ಗಂಡನ ಮನೆ ಉಂಟು, ನಿನ್ನ ಗಂಡನ ಹೇಗೆ ಇಟ್ಕೋಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತಿಲ್ಲ. ಅವತ್ತು ರಾಣಿನ ದತ್ತು ಕೊಟ್ಬಿಟ್ಟಿದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನು ಹೇಳಿರೋ ಒಂದು ಕೆಲಸನೂ ನೀನು ನೆಟ್ಟಿಗೆ ಮಾಡಲ್ಲ ಅಂತ ಪುಟ್ಟಕ್ಕ ಹೇಳ್ತಾರೆ. ಆವಾಗ ಸರಳ ಇದ್ದವಳು, ಏನಮ್ಮ, ನಾನು ನೀವು ಹೆಂಗೆ ಹೇಳಿದ್ರ ಹಾಗೇನೆ ಮಾಡಿದೆ, ಆದರೆ ಆ ದತ್ತಗೊಂಡವರು ಮ್ಯಾಜಿಸ್ಟ್ರಿ ಅಂತ ನಮಗೆ ಹೆಂಗೆ ಗೊತ್ತಿತ್ತು ಹೇಳು ನೋಡೋಣ. ಇವತ್ತು ನೋಡು ನನ್ನ ಪರಿಸ್ಥಿತಿ ಹೀಗಾಗಿದೆ ಅಂದಾಗ ಪುಟ್ಟಕ್ಕ ಇದ್ದವರು, ನೀನೇನು ಯೋಚನೆ ಮಾಡಬೇಡ, ರಾಣಿ ಮತ್ತು ಕಾವೇರಿನ ಈ ಮನೆಯಿಂದ ಹೇಗೆ ಹೊರಗೆ ಹಾಕಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತುಂಟು. ನಾನು ಹೇಳ್ದಂಗೆ ನೀನು ಮಾಡ್ತಾ ಹೋಗು, ನಿನ್ನ ಗಂಡನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅದೂ ಅಲ್ಲದೆ ಈ ಮನೆ ನಿನ್ನ ಹೆಸ್ರಲ್ಲಾಗಿರೋಕ್ಕೆ ನಾನೇ ತಾನೇ ಐಡಿಯಾ ಕೊಟ್ಟಿದ್ದು, ಹಾಗೇನೆ ನಿನ್ನ ಉದ್ಧಾರ ಆಗುವಂಗೆ ನಾನು ಏನಾದ್ರು ಮಾಡ್ತೀನಿ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಈ ಪುಟ್ಟಕ್ಕ ಸರಳನ ತಲೆನ ಇನ್ನೂ ತುಂಬ್ತಿರ್ತಾರೆ. ಈ ಕಡೆ ಸತ್ಯನ ಫ್ರೆಂಡು ಚಂದು ಮತ್ತು ರಾಣಿ ದೇವಸ್ಥಾನಕ್ಕೆ ಬರ್ತಾರೆ. ಯಾಕಂದರೆ ಮೊದಲೇ ಅಲ್ಲಿ ಕಾವೇರಿ ಕಾಣಿಸ್ತಿರಲ್ಲ, ಹಾಗಾಗಿ ದೇವ್ರ ಹತ್ರ ಕೇಳೋಣ ಅಂತ ರಾಣಿ ಬಂದಿರ್ತಾಳೆ. ಅಲ್ಲಿ ಯಾರೋ ಒಬ್ಬರು ಉರುಳು ಸೇವೆ ಮಾಡ್ತಿರ್ತಾರೆ. ಆವಾಗ ರಾಣಿ ಇದ್ದವಳು ಸತ್ಯನ ಫ್ರೆಂಡು ಸೀನು ಹತ್ರ, ಸೀನು ಅಂಕಲ್, ಈ ಥರ ಉರುಳು ಸೇವೆ ಯಾಕೆ ಮಾಡ್ತಿರೋದು ಅಂತ ಕೇಳಿದಾಗ ಸೀನು ಇದ್ದವನು ಹೇಳ್ತಾನೆ, ಯಾಕಂದರೆ ನಾವೇನಾದ್ರು ದೇವ್ರ ಹತ್ರ ಬೇಡಬೇಕು, ಹರಕೆ ಹೊತ್ತಬೇಕು ಅಂದರೆ ಈ ಥರ ಮಾಡಬೇಕು ಅಂತ ಹೇಳಿದಾಗ, ಹೌದಾ, ಹಾಗಾದರೆ ನಾನು ಈಗ ಅಮ್ಮ ಕಾಣಿಸ್ತಾ ಇಲ್ಲ ಅಲ್ವಾ, ನಾನು ಈ ಥರ ಸೇವೆ ಮಾಡಿದರೆ ಅಮ್ಮ ಬರ್ಬೋದಲ್ವಾ ಅಂತ ಕೇಳ್ತಾರೆ. ಆವಾಗ ಸೀನು ಮತ್ತು ಚಂದು ಇದ್ದವನು, ನೀನು ಇನ್ನೂ ಚಿಕ್ಕವಳು, ನೀನು ಈ ಥರ ಎಲ್ಲ ಮಾಡಬಾರ್ದು, ಅದು ನಿನಗಾಗಲ್ಲ ಅಂದಾಗ, ಇಲ್ಲ ನಮ್ಮಮ್ಮ ವಾಪಸ್ ಬರಬೇಕು, ಅಮ್ಮ ಮೊದಲೇ ಕಾಣಿಸ್ತಿಲ್ಲ ಹಾಗಾಗಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಇಲ್ಲಿ ಪಾಪ ರಾಣಿ ಅಮ್ಮಂಗೆ ಅಂದರೆ ಕಾವೇರಿಗೋಸ್ಕರ ತಣ್ಣೀರಲ್ಲಿ ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡ್ತಾಳೆ. ಅದೂ ಅಲ್ಲದೆ ನೆಲದಲ್ಲಿ ಊಟ ಮಾಡಿ ಹರಕೆನ ತೀರಿಸ್ತಿರ್ತಾಳೆ. ಅಂದರೆ ಕಾವೇರಿ ವಾಪಸ್ ಬರಲಿ ಅಂತ ದೇವ್ರ ಹತ್ರ ಬೇಡ್ತಿರ್ತಾಳೆ. ಅದ್ರ ಜೊತೆ ಇಲ್ಲಿ ಪೊಲೀಸರು ಬಾಲನ ಅಡ್ಡ ಹಾಕಿರ್ತಾರೆ. ಯಾಕಂದರೆ ಸತ್ಯ ಹೋಗಿ ಕಾವೇರಿ ಕಾಣ್ತಿಲ್ಲದಕ್ಕೆ ಮೂಲ ಕಾರಣ
ಬಾಲನೇ ಅಂದರೆ ಬಾಲನೇ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ಅಂದ್ಕೊಂಡು ಬಾಲನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಅಷ್ಟೊತ್ತಿಗೆ ಬಾಲನು ಪಾಪ ಕಾವೇರಿನ ಹುಡ್ಕಕ್ಕೆ ಅಂದರೆ ವರ್ಧನ್ನಿಂದ ಕಾಪಾಡಬೇಕು ಅಂತ ಹೊರಟಿರ್ತಾನೆ. ಅಲ್ಲಿ ರಾಣಿ ಅಮ್ಮ ಕಾಣಿಸ್ತಿಲ್ಲ ಅಂತ ಅಲ್ಲೂ ಸಹಾಯ ಮಾಡ್ತಿದ್ದ. ಆದರೆ ರಾಣಿ ಅಮ್ಮ ಅದ್ರ ಜೊತೆ ಕಾವೇರಿ ಇಬ್ಬರು ಒಂದೇ ಅಂತ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ವರ್ಧನ್ನಿಂದ ಕಾಪಾಡೋಕ್ಕೆ ಅಂತ ಬರ್ತಿರ್ತಾನೆ. ಪೊಲೀಸರು ಅಡ್ಡ ಹಾಕ್ಬಿಡ್ತಾರೆ. ನೋಡಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸತ್ಯ ಅನ್ನೋರು ಅವ್ರ ತಂಗಿನ ನೀವು ಕಿಡ್ನ್ಯಾಪ್ ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಬಾಲ ಇದ್ದವನು ಇಲ್ಲ, ನಾನೇನೂ ಮಾಡಿಲ್ಲ, ಅವಳು ನನ್ನ ಹೆಂಡತಿ, ಪಾಪ ನಾನು ಯಾಕೆ ಅವಳಿಗೆ ಮಾಡಲಿ, ಅವಳನ್ನ ಹುಡ್ಕೊಂಡೇ ನಾನು ಹೊರಟಿರೋದು, ಅವಳು ಅಪಾಯದಲ್ಲಿದ್ದಾಳೆ, ಅವಳನ್ನ ಕಾಪಾಡಬೇಕು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಸತ್ಯ ಸಹ ಬರ್ತಾನೆ. ಸತ್ಯ ಬಂದಿದ್ದು ನೋಡಿ ಬಾಲ ಹೇಳ್ತಾನೆ, ನೋಡು ಸತ್ಯ, ನಾನು ನಿನ್ನ ತಂಗಿನ ಏನೂ ಮಾಡಿಲ್ಲ, ಆದರೆ ಕಾವೇರಿ ಅಪಾಯದಲ್ಲಿದ್ದಾಳೆ, ಅವಳನ್ನ ನಾನೀಗ ಕಾಪಾಡಬೇಕು ಅಂದಾಗ ಸತ್ಯ ಇದ್ದವನು ಅವನಿಗೆ ವಿಚಾರಗಳು ಗೊತ್ತಿರಲ್ಲ ಹೇಳ್ತಾನೆ, ನೀನೇ ಅವಳಿಗೆ ದೊಡ್ಡ ಅಪಾಯ, ಹೇಳು ನನ್ನ ತಂಗಿನ ಏನು ಮಾಡಿದ್ಯಾ, ಅವಳು ಎಲ್ಲಿ ಕಿಡ್ನ್ಯಾಪ್ ಮಾಡಿಟ್ಟಿದ್ಯಾ ಅಂತ ಕೇಳ್ತಿರ್ತಾನೆ. ನೋಡು ಸತ್ಯ, ನನ್ನ ಮೇಲೆ ನಂಬಿಕೆ ಇಡು, ಕಾವೇರಿನ ಜೋಪಾನ ಮಾಡಿ ಕರ್ಕೊಂಬರೋ ಜವಾಬ್ದಾರಿ ನಂದು, ನೀನು ನನ್ನ ಬಗ್ಗೆ ಅನುಮಾನ ಪಡಬೇಡ ಅಂದಾಗ ಸತ್ಯ ಇದ್ದವನು ಸರಿ ಆಯಿತು, ನಾನು ನಿನ್ನನ್ನು ನಂಬ್ತೀನಿ, ಸಂಜೆ ಒಳಗೆ ನನ್ನ ತಂಗಿ ಎಲ್ಲಿದ್ರೂ ನೀನು ಕರ್ಕೊಂಬಂದು ನನ್ನ ಹತ್ರ ಬಿಡಬೇಕು ಅಂತ ಹೇಳ್ತಾನೆ. ಸರಿ ಅಂತ ಈ ಕಡೆ ಬಾಲ ಹೊರಡ್ತಾನೆ. ಇಲ್ಲಿ ಕಾವೇರಿ ಮತ್ತು ಮಣಿ ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋಷ್ಟೊತ್ತರಿಗೆ ವರ್ಧ ಬರ್ತಾನೆ. ವರ್ಧ ಬಂದು ಅವರಿಬ್ಬರು ತಪ್ಪಿಸ್ಕೊಂಡು ಹೋಗ್ದಿಲ್ದಂಗೆ ನೋಡ್ತಾನೆ. ವರ್ಧ ಹೇಳ್ತಾನೆ, ಏನು ಅಣ್ಣ ತಂಗಿಯವರು ಇಬ್ಬರನ್ನ ತಪ್ಪಿಸ್ಕೊ ಹೋಗಬೇಕು ಅಂತಿದ್ದೀನಾ, ಮಣಿ, ನಿನ್ನನ್ನು ನಾನು ಯಾವತ್ತೂ ಸಾಯಿಸಬೇಕು ಅಂತಿದ್ದೆ, ಆದರೆ ನಾನು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೆ ದೊಡ್ಡ ತಪ್ಪಾಗಿರೋದು, ನಿನ್ನನ್ನು ಅವತ್ತೇ ಸಾಯಿಸಿದರೆ ನಿನ್ನಿಂದ ಇಷ್ಟು ನನಗೆ ತೊಂದರೆ ಆಗ್ತಿರಲಿಲ್ಲ ಅಂತ ಹೇಳ್ತಾರೆ. ಆದರೆ ಪಾಪ ಮಣಿ ಇದ್ದವನು, ಕಾವೇರಿ, ನಾನು ಇವನನ್ನ ನೋಡ್ಕೊಳ್ತೀನಿ, ನೀನು ಹೇಗಾರು ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು ಅಂತ ಹೇಳಿದ್ರು. ಆದರೆ ಕಾವೇರಿ ಮಾತ್ರ, ಇಲ್ಲ ಅಣ್ಣ, ಇವನೆಂಥ ಕೆಟ್ಟವನು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು, ನಿಮಗೂ ಅಪಾಯ ಮಾಡೇ ಮಾಡ್ತಾನೆ, ನಾನು ನಿಮ್ಮ ಜೊತೆ ಇರ್ತೀನಿ, ಬೇಡ ಕಾವೇರಿ ನೀನು ಹೋಗು, ನಾನು ಹೇಗಾರು ಇವನಿಂದ ನಿನ್ನನ್ನು ಕಾಪಾಡ್ತೀನಿ, ನೀನು ಫಸ್ಟು ಇಲ್ಲಿಂದ ಓಡು ಅಂತ ಹೇಳ್ತಾನೆ. ಆದರೆ ವರ್ಧನ್ ರೌಡಿ ಬಂದು ಮಣಿಗೆ ಸರಿಯಾಗಿ ಹೊಡೆದ್ಬಿಡ್ತಾರೆ. ಪಾಪ ಅಲ್ಲೇ ವರ್ಧ ಜ್ಞಾನ ತಪ್ಪಿ ಬಿದ್ದುಬಿಡ್ತಾನೆ. ಈ ಕಡೆ ವರ್ಧನ್ ಕಡೆಯವರು ಕಾವೇರಿನ ಕರ್ಕೊಂಡೋಗಿ ರೂಮಿಗೆ ಹಾಕ್ರು ಅಂತ ಹೇಳ್ತಾರೆ. ಈ ಕಡೆ ವರ್ಧ ಕಾವೇರಿನ ಹಾಳು ಮಾಡಬೇಕು ಅನ್ನೋಷ್ಟೊತ್ತಿಗೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.